ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಮಾಡ್ತಾ ಇರುವಂತಹ ಒಂದು ವಿಡಿಯೋ ಒಂದು ಅದ್ಭುತವಾಗಿರುವಂತಹ ಮಾಹಿತಿ. ಇದು ತುಂಬ ಜನಕ್ಕೆ, ಅಂದರೆ ತುಂಬ ಜನಗಳ ಈ ನಕ್ಷತ್ರದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಒಂದು ಇಲ್ಲಿರುವಂತಹ 27 ನಕ್ಷತ್ರಗಳಲ್ಲಿ ಒಂದು ಭಯ ಬೀಳಿಸುವಂತಹ ಮತ್ತು ಗಾಂಭೀರ್ಯತೆಯನ್ನು ಹೊಂದಿರುವಂತಹ ಒಂದು ನಕ್ಷತ್ರ ಏನಾದರೂ ಇದೆಯಾ ಅಂದರೆ ಅದು ಪೂರ್ವ ಫಲ್ಗುಣಿ ನಕ್ಷತ್ರ. ಅದನ್ನೇ ನಾವು ಪುಬ್ಬ ನಕ್ಷತ್ರ ಅಂತಲೂ ಹೇಳ್ತಾ ಇರ್ತೇವೆ. ಈ ಪುಬ್ಬ ನಕ್ಷತ್ರದಲ್ಲಿ ಜನಿಸಿರುವಂತಹ 4 ಪಾದಗಳಲ್ಲಿ ಹುಟ್ಟಿರುವಂತಹ ಸ್ವಭಾವ ಯಾವ ರೀತಿ ಇರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಇವರಿಗೆ ಸೂಕ್ತವಾಗಿರುವಂತಹ ಉದ್ಯೋಗಗಳನ್ಬೋದು ಅಥವಾ ಪ್ರೊಫೆಷನಲ್ಸ್ ಅನ್ಬೋದು ಯಾವ ರೀತಿ ಇರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಯಾಕಂದರೆ ಈ ಪುಬ್ಬ ನಕ್ಷತ್ರ ಅಂದ ತಕ್ಷಣ ತುಂಬ ಜನ ಅಲರ್ಟ್ ಆಗಿರ್ತಾರೆ. ಯಾಕಂದರೆ ಇವರಲ್ಲಿ ಇರುವಂತಹ ಬಡಬಾಗ್ನಿ ರೀತಿಯಲ್ಲಿರುವಂತಹ ಒಂದು ಆವೇಶ, ಕೋಪ, ಮಾತಿನಲ್ಲಿರುವಂತಹ ಕಠಿಣತ್ವ ಮತ್ತು ಅದೇ ರೀತಿ ಅದೇ ಸಮವಾಗಿರುವಂತಹ ಒಂದು ಮುಗ್ಧತೆ, ಒಂದು ಹಸಿಗೂಸಿನ ಮನಸ್ಸು, ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಅರ್ಥ ಆಗಿರುತ್ತೆ. ಆದ್ದರಿಂದ ಈ ಪೂರ್ವ ಫಾಲ್ಗುಣಿ ನಕ್ಷತ್ರ, ಪುಬ್ಬ ನಕ್ಷತ್ರದ ಈ ನಕ್ಷತ್ರ ಅಧಿಪತಿ ಬಂದು ಶುಕ್ರನಾಗಿರ್ತಾರೆ. ಈ ರಾಶ್ಯಾಧಿಪತಿ ಸಿಂಹ ರಾಶಿಗೆ ಸೇರಿರುವಂತಹ ಈ ಪುಬ್ಬ ನಕ್ಷತ್ರದ ರಾಶ್ಯಾಧಿಪತಿ ರವಿಯಾಗಿರ್ತಾರೆ. ಈ ನಕ್ಷತ್ರದ ಅಧಿದೇವತೆಯೂ ಕೂಡ ಭಗ ಮಹರ್ಷಿಯಾಗಿರ್ತಾರೆ. ಅಂದರೆ ಭಗ ಅಂದ್ರೇ ಇಲ್ಲಿ ರವಿಯನ್ನು ಸೂಚಿಸುತ್ತೆ. ಅಂದರೆ ಇಬ್ಬರು ರವಿಗಳು ಮತ್ತು ಶುಕ್ರ ಹೊಂದಿರುವಂತಹ ಈ ನಕ್ಷತ್ರದಲ್ಲಿ ಈ ಮುಖ್ಯವಾಗಿ ಮೊದಲನೇ ಪಾದ ಅದ್ಭುತವಾಗಿರುವಂತಹ ಒಂದೊಂದೇ ಪಾದಗಳನ್ನು ನಾವು ಹೇಳ್ತಾ ಬರ್ತಾ ಇರ್ತೀವಿ. ಆದರೆ ಈ 4 ಪಾದಗಳಲ್ಲಿ ಹುಟ್ಟಿರುವಂತಹ ಜಾತಕಗಳಲ್ಲಿ 4ನೇ ಪಾದದಲ್ಲಿ ಹುಟ್ಟಿರುವಂತಹ ಶಿಶುವಿಗೆ ನಕ್ಷತ್ರ ದೋಷ ಇರುತ್ತೆ. ನಕ್ಷತ್ರ ದೋಷ ಅನ್ನೋದು ನಾವು ಕೆಲವೊಂದು ನಕ್ಷತ್ರಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ಸಿಂಹರಾಶಿಯಲ್ಲಿ ಬರುವಂತಹ ಪುಬ್ಬ ನಕ್ಷತ್ರದಲ್ಲಿ ಬರುವಂತಹ 4ನೇ ಪಾದದಲ್ಲಿ ಜನಿಸಿರುವಂತಹ ಮಗುವಿಗೆ ನಕ್ಷತ್ರ ದೋಷ. ಈ ದೋಷದಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಮತ್ತು ಕೆಲವೊಂದು ನಕಾರಾತ್ಮಕ ಶಕ್ತಿ ಇವರ ಅಭಿವೃದ್ಧಿಗೆ ತಡೆಯಾಗುತ್ತೆ ಅಂತಾನೆ ಹೇಳುತ್ತಾ, ಮುಖ್ಯವಾಗಿ ಪುಬ್ಬ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿರುವಂತಹ ಮಗುವಿಗೆ 20 ದಿನಗಳ ಜನನವಾಗಿರುವಂತಹ ಸಮಯದಿಂದ 21 ದಿನಗಳು ಅಥವಾ 3 ತಿಂಗಳ ಒಳಗಡೆ ನವವಿಧ ನಕ್ಷತ್ರ ಶಾಂತಿ ಮಾಡಿಸುವುದು ಉತ್ತಮ. ಆದ್ದರಿಂದ ಈ ರೀತಿ ಕೆಲವೊಂದು ದೋಷಗಳ ನಿವಾರಣೆಗೆ ನಕ್ಷತ್ರ ಶಾಂತಿಯನ್ನು ತಪ್ಪದೇ ಮಾಡಿಸಬೇಕಾಗಿರುತ್ತೆ ಈ ಪುಬ್ಬ ನಕ್ಷತ್ರದ 4ನೇ ಪಾದದಲ್ಲಿ. ಯಾಕಂದರೆ ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಸಡನ್ನಾಗಿ ಬಿಸ್ನೆಸ್ ಅಥವಾ ಉದ್ಯೋಗಗಳು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಹಣಕಾಸಿನ ತೊಂದರೆಗಳು ಇತ್ಯಾದಿ ವಿಷಯಗಳು ನಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಕ್ಷತ್ರ ಶಾಂತಿ ನೀವು ಮಾಡಬೇಕಾಗಿರುತ್ತೆ. ರವಿ ರಾಶ್ಯಾಧಿಪತಿ ಆಗಿರೋದ್ರಿಂದ ಇವರನ್ನು ನಾವು ಆಲೋಚನೆ, ಅಂದರೆ ತುಂಬ ದೀರ್ಘವಾಗಿ ಆಳವಾಗಿ ಯೋಚನೆ ಮಾಡ್ತಾ ಇರುವಂತಹ, ಯಾವಾಗಲೂ ಇವರ ಮೈಂಡಲ್ಲಿ ಆಲೋಚನೆಗಳು ಒಂದು ಸರ್ಕಲ್ ಥರ ಓಡ್ತಾನೇ ಇರುತ್ತೆ. ಕಲ್ಪನೆ ಭಾವಗಳು ಅಂತ ಹೇಳ್ತಾರೆ. ಅಂದರೆ ಒಂದು ವಿಷಯವನ್ನು ನಡೆದೇ ಇರದಂತಹ ವಿಷಯವನ್ನು ನಡೆದಿದೆ ಅನ್ನುವಂತಹ ನಂಬಿಸುವುದರಲ್ಲಿ, ಅಥವಾ ಒಂದು ಹೊಸ ವಿಷಯವನ್ನು ವಿಭಿನ್ನವಾಗಿ ಯೋಚನೆ ಮಾಡುವಂತಹ ವಿಷಯದಲ್ಲಾಗಿರಬಹುದು. ನಾಲ್ವರು ಮಾಡಿರೋ ರೀತಿಯಲ್ಲಿ ನಾನು ಮಾಡಿದ್ರೆ ನನಗೇನು ಸ್ಪೆಷಾಲಿಟಿ ಇದೆ, ಒಂದು ವಿಭಿನ್ನ ಮಾರ್ಗವಾಗಿ ವಿಭಿನ್ನ ರೀತಿಯಲ್ಲಿ ನಾನು ನನ್ನ ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ತೀನಿ ಅಂತ ವಿಭಿನ್ನವಾಗಿ ಹೊಸ ಆವಿಷ್ಕರಣೆಗಳನ್ನು ಮಾಡುವುದರಲ್ಲಾಗಿರಬಹುದು. ಅದೇ ರೀತಿ ಸಮರೀತಿಯಲ್ಲಿ ಆವೇಶ, ಕ್ಷಣಿಕಾವೇಶ, ಕೋಪ, ಉದ್ರೇಕ, ಕಠಿಣ ಮನಸ್ಸು ಹೊಂದಿರುವಂತಹ ವ್ಯಕ್ತಿಗಳು, ಈ ಕ್ಷಣಿಕಾವೇಶದಲ್ಲಿ ಇವರು ಮಾಡುವಂತಹ ಮಾತುಗಳಾಗಿರಬಹುದು ಕೆಲವೊಮ್ಮೆ ತುಂಬ ಕ್ರೂರವಾಗಿ ಇರುತ್ತೆ. ತುಂಬ ಈ ಬೇರೆಯ ವ್ಯಕ್ತಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ. ಪ್ರಾಮಾಣಿಕತೆ, ಧರ್ಮ, ನ್ಯಾಯ ಅನ್ನುವಂತಹ ವಿಷಯದಲ್ಲಿ, ಅಥವಾ ಯಾರಾದರೂ ಸುಳ್ಳು ಹೇಳಿದರೆ, ಮೋಸ ಮಾಡಿದರೆ ಅಂತಹ ವಿಷಯಗಳನ್ನು ಬೇಗ ಮರೆತು ಹೋಗುವುದು ಇವರ ಲಕ್ಷಣವಲ್ಲ. ಆದ್ದರಿಂದ
ಮುಖ್ಯವಾಗಿ ಈ ಏನಾದರೂ ಒಂದು ಕೆಲಸ ಅವ್ರ ಮನಸ್ಸಿನಲ್ಲಿ ಬಂದರೆ ಇಮಿಡಿಯೇಟಾಗಿ ಆಗೋಗ್ಬಿಡ್ಬೇಕು. ಅವ್ರ ಮನಸ್ಸಿಗೆ ಬಂದ ಈ ಕೆಲಸ ಆಗಬೇಕು ಅಂದರೆ ಬೇಗ ಆಗಿಬಿಡ್ಬೇಕು, ಬೇಕು ಈ ವಿಷಯ ಬಂದರೆ ಆ ಟೈಮಲ್ಲಿ ಅದು ಸಿಗ್ಬಿಡಬೇಕು. ಅಂತಹ ಒಂದು ಯೋಚನೆಯನ್ನು, ಒಂದು ವಿಭಿನ್ನವಾಗಿರುವಂತಹ ಒಂದು ತಾಳ್ಮೆ ಅನ್ನೋದು ಸ್ವಲ್ಪ ಕಮ್ಮಿನೇ ಅನ್ನಬಹುದು. ಅಂದರೆ ಸ್ವಲ್ಪ ಆತರ ಜಾಸ್ತಿ ಇರುತ್ತೆ. ಈ ರೀತಿ ಕೆಲವೊಂದು ವಿಷಯಗಳು ಬೇಗ ಕಂಪ್ಲೀಟ್ ಆಗಿಬಿಡಬೇಕು. ಒಂದು ಟ್ಯಾಬ್ಲೆಟ್ ಆಗಿದ ತಕ್ಷಣ 2 ನಿಮಿಷದಲ್ಲಿ ಇರುವಂಥ ಸಮಸ್ಯೆ ಹೋಗಿಬಿಡ್ಬೇಕಿಲ್ಲ ಅಂದರೆ ಆ ಡಾಕ್ಟ್ರು ವೇಸ್ಟ್ ಅಥವಾ ಟ್ಯಾಬ್ಲೆಟು ವೇಸ್ಟು ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ನಾವು ಪುಬ್ಬ ರಾಶಿಯಲ್ಲಿ ನೋಡಬಹುದು. ಇನ್ನು ಶುಕ್ರನ ಆಧಿಪತ್ಯ, ಏಕೆಂದರೆ ನಕ್ಷತ್ರಾಧಿದೇವತೆ ಶುಕ್ರ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಅಲಂಕಾರದ ಮೇಲೆ ಮೋಜು ಅನ್ನೋದಿರುತ್ತೆ, ಸೌಂದರ್ಯದ ಮೇಲೆ ಅಥವಾ ತಮ್ಮ ಆಡಂಬರವನ್ನು ಪ್ರದರ್ಶಿಸ ಮಾಡಬೇಕು ಅನ್ನುವಂತಹ ಒಂದು ಕ್ರೇಜ್ ಅನ್ನೋದು ಯಾವುದಾದ್ರೂ ಒಂದು 4 ಜನರ ಗುಂಪಿನಲ್ಲಿ ಈಸಿಯಾಗಿ ಕಂಡಿಡಬಹುದು. ಯಾಕಂದರೆ ಇವರದೇ ಆದಂತಹ ಒಂದು ಪರಿವಾರ, ಫಾಲೋ ಮಾಡ್ತಾ ಇರುವಂತಹ ಒಂದು ಪರಿವಾರ, ಮಾತಿನಿಂದ ಬೇರೆಯವರನ್ನು ಆಕರ್ಷಿಸುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಈ ಮಾತಿನ ಗುಣ ಅನ್ನೋದು ನಾವು ಪುಬ್ಬ ನಕ್ಷತ್ರದ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಲ್ಲಿ ನೋಡಬಹುದು. ಅದು ಇವರಲ್ಲಿರುವಂತಹ ಹಾಸ್ಯಚಿತ್ರತೆ, ಸೆನ್ಸ್ ಆಫ್ ಹ್ಯೂಮರ್ ಏನಿರುತ್ತೋ ಅದು ಹೊರಗಡೆ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಮನೆಯವರ ಹತ್ರ ಒಂದು ಶಿಸ್ತಿನ ಭಾವದಿಂದ, ಒಂದು ಕ್ರಮಶಿಕ್ಷಣೆಯುತ ಜೀವನದಿಂದ, ತುಂಬ ಒಂದು ಕಠಿಣ ಮನಸ್ಸು, ಹೃದಯ ಒಳ್ಳವರು ಅನ್ನೋ ರೀತಿಯಲ್ಲಿ ಕಾಣಿಸಿಕೊಂಡರು. ಕುಟುಂಬದ ಮೇಲೆ ಅಪಾರವಾಗಿರುವಂತಹ ಒಂದು ಪ್ರೀತಿ, ವಿಶ್ವಾಸ, ಅನುರಾಗ ಅನ್ನೋದು ಇವರಲ್ಲಿ ನಾವು ಕಾಣಬಹುದು. ಆದ್ದರಿಂದ ಇವರಲ್ಲಿರುವಂತಹ ಸೌಂದರ್ಯದ ಮೇಲಿರುವಂತಹ ಆಕರ್ಷಣೆ ಚೆನ್ನಾಗಿ ಕಾಣಿಸ್ಕೋಬೇಕು. ಆ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಅಥವಾ ಇವರು ಗೋಲ್ಡ್ ಮೇಲೆ, ಆರ್ನಮೆಂಟ್ಸ್ ಮೇಲೆ ತುಂಬ ಕ್ರೇಜ್ ಇರುತ್ತೆ. ಇವರು ಯೂಸ್ ಮಾಡ್ತಾ ಇರುವಂತಹ ಒಂದು ವೆಹಿಕಲ್ಸ್ ಕೂಡ ಒಂದು ರಾಯಲ್ಟಿ, ಅಂದರೆ ರಾಜವಂಶದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಯಾವ ರೀತಿ ವಿಲಾಸಮಯ ಜೀವನವನ್ನು, ಲಕ್ಸರಿ ಲೈಫ್ ಸ್ಟೈಲ್ನ ಇಷ್ಟಪಡ್ತಾರೋ ಅಂತಹ ವಿಷಯಗಳು ಇವರಿಗೆ ಅದ್ಭುತವಾಗಿ ಒಲಿದು ಬರ್ತಾ ಇರುತ್ತೆ, ಇವರನ್ನು ಹುಡುಕುತ್ತಾ ಬರ್ತಾ ಇರುತ್ತೆ. ಅಂತಹ ವೈಭೋಗ ಜೀವನವನ್ನು ಅನುಭವಿಸುವುದರಲ್ಲಿ ಪುಬ್ಬ ನಕ್ಷತ್ರದವರು ನಿಸ್ಸೀಮರು. ಇನ್ನು ಇವರ ಮಾತಿನಲ್ಲಿರುವಂತಹ ಆ ಕರಕುತನ, ಗಾಂಭೀರ್ಯತೆ, ಆ ರುತ್ಲೆಸ್ನೆಸ್ ಅಂತ ಹೇಳ್ತೀವಲ್ಲ, ಒಂದು ಸ್ಟ್ರಿಕ್ಟ್ ಬೇಸ್ ವಾಯ್ಸ್ ಆಗಿರಬಹುದು, ಕೇಳುಗರಿಗೆ ಒಂದು ಅಟೆನ್ಷನ್ನ ನೀಡುತ್ತೆ. ಕೆಲವೊಂದು ವ್ಯಕ್ತಿಗಳಿಗೆ ಒಂದು ಭಯವನ್ನು ಮೂಡಿಸುತ್ತೆ. ಆ ರೀತಿ ಒಂದು ಬೇಸ್ ವಾಯ್ಸ್ ಅನ್ನೋದು ಇವರ ಮಾತಿನಲ್ಲಿ ನೋಡಬಹುದು. ಮುಖ್ಯವಾಗಿ ಒಂದು ಗುಂಪನ್ನು ಕಟ್ಕೊಂಡು ಒಂದು ಲೀಡರ್ ಆಗಿ, ಒಬ್ಬ ನಾಯಕರಾಗಿ, ಶಿಸ್ತಿನಿಂದ, ಕ್ರಮಶಿಕ್ಷಣೆಯಿಂದ ಒಂದು ಸಕ್ಸಸ್ ಹಾದಿಯಲ್ಲಿ, ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ಯೋರು ಈ ಪುಬ್ಬ ರಾಶಿಯವರು. ಆ ರೀತಿ ಲೀಡರ್ಶಿಪ್ ಕ್ವಾಲಿಟೀಸ್ ಎಕ್ಸಲೆಂಟ್ ಆಗಿರುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ. ಅಂದರೆ ಮುಖ ನೋಡಿದ ತಕ್ಷಣ ಏನು ಕಳೆ ಇದೆ, ರಾಜಕಳೆ ಅನ್ನೋ ರೀತಿಯಲ್ಲಿ ಮುಖದಲ್ಲಿ ಒಂದು ಅದ್ಭುತವಾಗಿರುವಂತಹ ವರ್ಚಸ್ಸು ಇವರ ಮುಖದ ಮೇಲೆ ನಾವು ಕಾಣಬಹುದಾಗುತ್ತದೆ. ಯಾಕಂದರೆ ಈ ಪುಬ್ಬ ನಕ್ಷತ್ರ ಅನ್ನೋದು ಮೊದಲನೇ ಪಾದ, ಎಸ್ಪೆಷಲಿ ನೋಡಿದ್ರೆ ಇದು ರವಿ ಶುಕ್ರರ ಕಾಂಬಿನೇಷನ್ ಆಗಿರೋದ್ರಿಂದ ಇನ್ ಕೇಸ್ ಇವರ ಜಾತಕದಲ್ಲಿ ದೋಷದಲ್ಲಿ, ಅಂದರೆ ಪರ್ಸ್ನಲ್ ಚಾರ್ಟಲ್ಲಿ ಅಥವಾ ಈ ಕೆಲವೊಂದು ವೈಯಕ್ತಿಕ ಜಾತಕದಲ್ಲಿ ವಿಶ್ಲೇಷಣೆ ಮಾಡಬೇಕಾಗಿರುತ್ತೆ. ಆ ರೀತಿ ಏನಾದರೂ ದೋಷಗಳು ಅಥವಾ ಏನಾದರೂ ಕಾಲಸರ್ಪ ದೋಷ ಆಗಿರ್ಬೋದು, ಕುಜದೋಷ ಆಗಿರ್ಬೋದು, ಕೆಲವೊಂದು ಸಮಸ್ಯೆಗಳು ಇರುತ್ತೆ ಹೊರತು, ಇಲ್ಲದಿದ್ದರೆ ಯಾವುದೇ ದೋಷ ಇಲ್ಲದಿದ್ದರೆ ಈ ಪುಬ್ಬ ನಕ್ಷತ್ರದಲ್ಲಿರುವಂತಹ ವ್ಯಕ್ತಿಗಳ ಜೀವನ ಒಂದು ರಾಯಲ್ ಲೈಫ್ ಅಂತಲೇ ಹೇಳಬಹುದು. ಅಂದರೆ ಒಂದು ಟೈಮ್ಗೆ, ಒಂದು ಪರ್ಟಿಕ್ಯುಲರ್ ಟೈಮ್ಗೆ, ಇವರ ಮುಂದೆ ಇವರ ನಂತರ ಅನ್ನುವ ರೀತಿಯಲ್ಲಿ ಇವರ ಪಾರಂಪರ್ಯದಲ್ಲಿ ಇವರ ಹೆಸರು ಕೆಲವೊಂದು ತರಗಳಿಗೆ, ಅವರ ಮೊಮ್ಮಕ್ಕಳು, ಅಂದರೆ ಅವರು ಕೂಡ ಇವರ ಹೆಸರನ್ನು ಹೇಳುವಂತಹ ವ್ಯಕ್ತಿಗಳು, ಅಂತಹ ಒಂದು ಅದ್ಭುತವಾಗಿರುವಂತಹ ಜಾತಕವುಳ್ಳ ವ್ಯಕ್ತಿಗರು ಈ ಪುಬ್ಬ ನಕ್ಷತ್ರದಲ್ಲಿ ಜನಿಸುತ್ತಾರೆ. ಇವರು ಮುಖ್ಯವಾಗಿ ಸೃಜನಶೀಲತೆ ಹೊಂದಿರುವಂತಹ ಒಂದು ಕ್ರಿಯೇಟಿವ್ ಫೀಲ್ಡ್ ಅಂತ ಏನಿರುತ್ತೋ, ಕ್ರಿಯೇಟಿವ್ ಫೀಲ್ಡಲ್ಲಿ, ಆ್ಯಕ್ಟಿಂಗಲ್ಲಿ ಎಕ್ಸಲೆಂಟಾಗಿ ನಾವು ಈ ಪ್ರತಿನಾಯಕನ ರೋಲ್ಸ್ ಮಾಡುವುದರಲ್ಲಾಗಿರ್ಬೋದು, ಒಂದು ಈ ಪೋಷಕ ನಟರಾಗಿ ಈ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಕೆಲವೊಂದು ಆರ್ಮಿ ಇನ್ಸ್ಪೆಕ್ಟರ್, ಈ ರೀತಿ ವೇಷಧಾರಣೆಗಳು, ಈ ರೀತಿ ವಿಷಯಗಳಲ್ಲಿ ಅದ್ಭುತವಾಗಿ ನಟನೆ ಜೀವನೇ ಅಲ್ಲ, ಇನ್ ಕೇಸ್ ಇವರು ತಮ್ಮ ಪ್ರೊಫೆಷನಲ್ಲಿ ಈ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡರೆ
ಅದ್ಭುತವಾಗಿಯೂ ಕೂಡ ಇವರು ತಮ್ಮ ಪ್ರೊಫೆಷನ್ಸ್ ಆರ್ಮಿ ಆಗಿರ್ಬೋದು, ನ್ಯಾವಿ ಆಗಿರ್ಬೋದು, ಅಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಪೊಲಿಟಿಷಿಯನ್ಸ್ ಆಗಿರ್ಬೋದು, ಮುಖ್ಯವಾಗಿ ತಮ್ಮಲ್ಲಿರುವಂತಹ ಮಾತಿನ ಚಾತುರ್ಯದಿಂದ ಅಥವಾ ಅವರಲ್ಲಿರುವಂತಹ ಒಂದು ವಿಶ್ವಾಸದಿಂದ, ಅವರಿಗಿರುವಂತಹ ಒಂದು ಆತ್ಮವಿಶ್ವಾಸ, ಮನಸ್ಸಿನಲ್ಲಿರುವಂತಹ ಆ ಬಲ, ಮನೋಸ್ಥೈರ್ಯ ಇವರನ್ನು ಎಂತಹ ಸಮಸ್ಯೆಗಳು ಬಂದರೂ ನಾನು ಎದುರಿಸುತ್ತೇನೆ ಅನ್ನುವಂತಹ ಒಂದು ಗಾಂಭೀರ್ಯ ಇವರನ್ನು ಸದಾ ಸಮಸ್ಯೆಗಳಿಂದ ಹೊರಗಡೆ ಆಗ್ತಾ ಇರುತ್ತೆ. ಮುಖ್ಯವಾಗಿ ಯಾವುದಾದ್ರೂ ಒಂದು ರಹಸ್ಯವನ್ನು ಅದು ರಿವೀಲ್ ಮಾಡಬೇಕಂದ್ರೂ, ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೂ, ನಿಜ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ನಿಜವನ್ನು ಹೊರಗಡೆ ತೆಗೆಯಬೇಕಂದ್ರೂ ಈ ವ್ಯಕ್ತಿಗಳು ತೋರಿಸುವಂತಹ ಸ್ಕಿಲ್ಸ್ ಅದ್ಭುತವಾಗಿರುತ್ತೆ. ಆದ್ದರಿಂದ ಈ ಡಿಟೆಕ್ಟಿವ್ಸ್ ಆಗಿರ್ಬೋದು, ಫೊರೆನ್ಸಿಕ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ CID CBI ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಇವರಿಗೆ ಅತ್ಯಂತ ಸೂಕ್ತವಾಗಿರುತ್ತೆ. ಅಂದರೆ ಜೀವನದಲ್ಲಿ ತಾವೇನಾದರೂ ಸಾಧನೆ ಮಾಡಬೇಕಂದ್ರೂ ಈ ಲಕ್ಸುರಿ ಲೈಫನ್ನು ಅಂದರೆ ಆದ್ಯಂತವೂ ಕೂಡ ವೈಭೋಗದ ಜೀವನವನ್ನು ಪಡೆಯಬೇಕಂದ್ರೂ ಕೂಡ ಸಿಂಹರಾಶಿಯವರಿಗೆ ಅತ್ಯದ್ಭುತವಾಗಿ ಅನುಕೂಲತೆ ಇರುತ್ತೆ. ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಸ್ತ್ರೀಯರ ಸಹಕಾರ, ಸೇವೆ ಅನ್ನೋದು ಜೀವನ ಪರ್ಯಂತವೂ ಇರುತ್ತೆ. ಜೀವನ ಪರ್ಯಂತವೂ ಕೂಡ ಸ್ತ್ರೀಯರ ಇಂದ ಆಕರ್ಷಣೆಯೂ ಅದೇ ರೀತಿ ಇರುತ್ತೆ. ಅವರಿಂದ ಪಡೆಯುವಂತಹ ಸೇವೆ, ಸಹಕಾರ, ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಒಂದು ಕೋಆರ್ಡಿನೇಷನ್, ಒಂದು ಬಾಂಡಿಂಗ್ ಅನ್ನೋದು ಕೂಡ ಇವರಲ್ಲಿ ನಾವು ನೋಡಬಹುದು. ಯಾಕಂದರೆ ಇಲ್ಲಿ ಶುಕ್ರರ ಕಾಂಬಿನೇಷನ್, ಶುಕ್ರನ ನಕ್ಷತ್ರ ಆಗಿರೋದ್ರಿಂದ ಸ್ವಲ್ಪ ಆಕರ್ಷಣೆ ಅನ್ನೋದು ಆಗಿರುತ್ತೆ. ಎಂತಹ ವಿಷಯ ತಗೊಳ್ಳಿ, ಅದ್ಭುತವಾಗಿರುವಂತಹ ಒಂದು ವಿಷಯ ಪರಿಜ್ಞಾನ. ಯಾವುದೇ ಒಂದು ವಿಷಯವನ್ನು ಕೊಟ್ಟರೆ ಗಂಟೆಗಳು ಕೂಡ ಕಮ್ಮಿ ಬರುತ್ತೆ. ಆ ವಿಷಯದ ಬಗ್ಗೆ ಕುಲಂಕುಷವಾಗಿ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ನಾಲೆಡ್ಜ್ ನಾವು ಪೂರ್ವ ಫಲ್ಗುಣಿ ಪುಬ್ಬ ನಕ್ಷತ್ರದ ಜಾತಕರಲ್ಲಿ ನಾವು ಗಮನಿಸಬಹುದು. ಇನ್ನು ಮಾತಿನ ಮುಖಾಂತರನೇ ಜನರನ್ನು ತನ್ನ ಕಡೆಗೆ ಅಟೆನ್ಷನ್ ನೀಡುವಂತಹ ರೀತಿಯಲ್ಲಿ ಮಾತನಾಡುವಂತಹ ಸ್ವಭಾವವಾಗಿರಬಹುದು. ಅಂದರೆ ಇವರ ಫ್ಯಾಮಿಲಿ, ಒಂದು ಕುಟುಂಬವನ್ನು ಒಂದು ಅದ್ಭುತವಾಗಿರುವಂತಹ ಒಂದು ಮಾದರಿ ಕುಟುಂಬವಾಗಿ, ಒಂದು ಡಿಸಿಪ್ಲೈನ್ಡ್ ಕುಟುಂಬವಾಗಿ, ಗೌರವ ಮರ್ಯಾದಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಪ್ರಯಾರಿಟಿ ನೀಡ್ತಾ ಇರ್ತಾರೆ. ಆದ್ದರಿಂದ ಈ ಕುಟುಂಬದಲ್ಲಿ ಹುಟ್ಟಿರುವಂತಹ ಸಂತಾನಕ್ಕೆ ಇವರಂದರೆ ಒಂಥರ ಟೆರರ್ ಅಂತಲೇ ಹೇಳಬಹುದು. ಅಥವಾ ಒಂದು ಆದರ್ಶ ತುಂಬಿರುವಂತಹ ಒಂದು ಭಾವಜಾಲದಿಂದ ಒಂದು ಕ್ರಮಶಿಕ್ಷಣ ಜೀವನವನ್ನು ಕಲಿಸೋದ್ರಲ್ಲಿ, ಕಷ್ಟ ಅಂದರೆ ಏನು ಅಂತ ಮಾಡೋದರಲ್ಲಿ ಈ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ತಮ್ಮ ಸಂತಾನದನ್ನು, ಅದಕ್ಕೆ ಇವರ ನಂತರ ಕೂಡ ಕೆಲವೊಂದು ಅಂತರಗಳು ಇವರ ಹೆಸರನ್ನು ಕಾಪಾಡ್ತಾ ಇರುತ್ತೆ. ಅಂತಹ ಅದ್ಭುತವಾಗಿರುವಂತಹ ಒಂದು ಫ್ಯಾಮಿಲಿಯನ್ನು ಕುಟುಂಬವನ್ನು ನಿರ್ಮಾಣ ಮಾಡುವಂತಹ ಶಕ್ತಿ ಇವರಲ್ಲಿ ನಾವು ಕಾಣಬಹುದು. ಮುಖ್ಯವಾಗಿ ಇವರಿಗೆ ಏನಪ್ಪ ವೀಕ್ನೆಸ್ಸು, ಏನಪ್ಪ ಸ್ಟ್ರೆಂತು ಅಂದರೆ ಇವರ ಫ್ಯಾಮ್ಲಿನೇ ಇವರಿಗೆ ಬಲವಾಗಿರುತ್ತೆ, ಇವರ ಫ್ಯಾಮ್ಲಿನೇ ಇವರಿಗೆ ವೀಕ್ನೆಸ್ ಆಗಿರುತ್ತೆ. ಆ ರೀತಿ ಅಷ್ಟೊಂದು ಫ್ಯಾಮ್ಲಿನ ಹಚ್ಕೊಂಡಿರ್ತಾರೆ. ಪ್ರತಿಯೊಂದು ನನಗೂ ಗೊತ್ತಾಗಬೇಕು ಅನ್ನುವಂತಹ ಒಂದು ಭಾವಜಾಲವನ್ನು, ಒಂದು ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಅದೇ ಅಲ್ಲದೆ ಈ ಕುಟುಂಬಸ್ಥರಿಂದ ಸಿಗುವಂತಹ ಈ ಬಂಧುವರ್ಗದಿಂದ ಅನೇಕ ಸಹಾಯ ಸಹಕಾರಗಳನ್ನು ಇವರ ಜೀವನದಲ್ಲಿ ಪಡಿತಾರೆ. ಇನ್ನು ಮೂರನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಅದ್ಭುತವಾಗಿರುವಂತಹ ಒಂದು ಕಲಾರಂಗದಲ್ಲಿ, ಮ್ಯೂಸಿಕ್ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಈ ಚಿತ್ರರಂಗದಲ್ಲಿ TV ಸೀರಿಯಲ್ಸಲ್ಲಿ ನಟನೆ ಆಗಿರಬಹುದು, ಅದ್ಭುತವಾಗಿ ಇವರಿಗೆ ಒಗ್ಗಿ ಬರುತ್ತೆ. ಮುಖ್ಯವಾಗಿ ಇವರು ಫೋಟೋಗ್ರಫಿ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಮಾಡಲಿಂಗ್ ಆಗಿರ್ಬೋದು. ಮುಖ್ಯವಾಗಿ ಸಿಂಹರಾಶಿಯವರಿಗೆ ರಿಯಲ್ ಎಸ್ಟೇಟ್ ಅಂದ್ರೇ ಸಿಂಹರಾಶಿ. ಇನ್ ಕೇಸ್ ಇವರೇನಾದರೂ ರಿಯಲ್ ಎಸ್ಟೇಟ್ನ ಚೂಸ್ ಮಾಡಿಕೊಂಡ್ರೆ ಇವರಿಗಿರುವಂತಹ ಅದ್ಭುತವಾಗಿರುವಂತಹ ಪೊಲಿಟಿಕಲ್ ಲೀಡರ್ ಸಪೋರ್ಟ್ ಆಗಿರಬಹುದು, ಅಧಿಕಾರಿಗಳ ಸಪೋರ್ಟ್ ಆಗಿರಬಹುದು, ಇವರು ಎಕ್ಸ್ಟ್ರೀಮ್ ಲೆವೆಲ್ ಆಗಿ ಬೆನಿಫಿಟ್ಸನ್ನು ಪಡೆಯೋದರಲ್ಲಿ ಈ ರಿಯಲ್ ಎಸ್ಟೇಟ್, ಭೂಮಿ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಲ್ಲಿ ನಾವು ಈ ಪುಬ್ಬ ನಕ್ಷತ್ರದವರನ್ನು ಕಾಣಬಹುದು. ಆದ್ದರಿಂದ ಇವರಿಗೆ ಎಲ್ಲ ಕಡೆಯಿಂದನೂ ಕೂಡ ಒಂದು ಅದ್ಭುತ ರಕ್ಷಾ ಕವಚ ಅನ್ನೋದಿರುತ್ತೆ. ಆ ವಿಷಯಗಳಿಂದ ಇವರು ಅಂದ್ಕೊಂಡಿರುವಂತಹ ವಿಷಯಗಳನ್ನು ಅದ್ಭುತವಾಗಿ ಸಕ್ಸಸ್ ಮಾಡ್ತಾ ಇರ್ತಾರೆ. ಇನ್ನು ಮುಖ್ಯವಾಗಿ ಈ ಕೆಲವೊಂದು ವ್ಯಕ್ತಿಗಳು, ಈ ಮೂರನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ತಮ್ಮ ಪುತ್ರ ಸಂತಾನದ ಮುಖಾಂತರ, ಅಂದರೆ ಪುತ್ರ ಸಂತಾನಕ್ಕೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಕೆಲವೊಂದು ಅಪಘಾತಗಳಾಗಿರ್ಬೋದು, ಅಥವಾ ಅವರು ಕೆಲವೊಂದು ಈ ಇಲ್ಲೀಗಲ್, ಅನೈತಿಕ ಈ ರೀತಿ ಕೆಲವೊಂದು ಸಮಸ್ಯೆಗಳು ತರೋದರಿಂದ ಇದೊಂದು ದೊಡ್ಡ ತಲೆನೋವು ರೀತಿಯಲ್ಲಿ
ಈ ಸಂದರ್ಭಗಳಲ್ಲಿ ಆದ್ದರಿಂದ ಪುತ್ರ ಸಂತಾನದ ಮುಖಾಂತರ ಕೆಲವೊಮ್ಮೆ ಮಾನಸಿಕವಾಗಿ ಆತಂಕಕ್ಕೆ ಒಳಗಾಗುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಕೆಲವೊಂದು ಪುತ್ರ ಅಂದರೆ ಮಕ್ಕಳ ಬೆಳವಣಿಗೆ ಆಗಿರ್ಬೋದು, ಅವರ ವಿದ್ಯಾಭ್ಯಾಸ, ಅವರ ಹವ್ಯಾಸಗಳ ಬಗ್ಗೆ ಗಮನ ಕೊಡುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮದುವೆ ವಿಷಯಕ್ಕೆ ಅಂತ ಬಂದಾಗ ಇವರ ಆಯ್ಕೆಗಳು ವಿಭಿನ್ನವಾಗಿರುತ್ತೆ. ಆದ್ದರಿಂದ ಕೆಲವೊಂದು ಜನ ಈ ಪುಬ್ಬ ನಕ್ಷತ್ರದವರು ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ರಿಲಿಜಿಯನ್ ಮ್ಯಾರೇಜಸ್ಗೆ ಜಾಸ್ತಿ ಪ್ರಿಫರೆನ್ಸಸ್ ಅನ್ನೋದು ನೀಡ್ತಾ ಇರ್ತಾರೆ ಈ ಮದುವೆಯ ವಿಷಯ ಹೊಂದಾಣಿಕೆ ಅಂತ ಬಂದಾಗ. ಅಂದರೆ ಬರುವಂತಹ ವ್ಯಕ್ತಿ ಕೂಡ ಇದೇ ರೀತಿ ಸ್ಟ್ರಿಕ್ಟ್, ಡಿಸಿಪ್ಲೈನ್ಡ್ ಅಥವಾ ಇರುವಂತಹ ಭಾವನೆಗಳಿರುವಂತಹ ಜಾತಕ್ಕೆ ಹೊಂದಾಣಿಕೆ ಇಲ್ಲದೆ ಮಾಡಿದರೆ ಮತ್ತು ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳು ಮತ್ತು ಆರ್ಗ್ಯುಮೆಂಟ್ಸ್ ನಡೆಯೋದಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಬೇರ್ಪಡಿಕೆ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಯಾಕಂದರೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಕಷ್ಟ. ಇಟ್ ವಿಲ್ ಟೇಕ್ ಟೈಮ್. ಆದ್ದರಿಂದ ಈ ಅರ್ಥ ಅರ್ಥ ಮಾಡ್ಕೊಂಡ ತಕ್ಷಣ ಇವರಿಗೆ ಆ ವ್ಯಕ್ತಿಗಳು ಜೀವನ ಪರ್ಯಂತವೂ ಕೂಡ ಈ ಒಂದು ಚಿಕ್ಕ ಮಗುವಿನ ರೂಪದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ, ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇರ್ತಾರೆ. ಇನ್ನು ಮುಖ್ಯವಾಗಿ ಈ ಮದುವೆಯ ನಂತರ ಜೀವನ ಅದ್ಭುತವಾಗಿರುತ್ತೆ. ಮದುವೆಯ ನಂತರ ಕೆಲವೊಂದು ವಿಷಯಗಳಲ್ಲಿ ವ್ಯಾಪಾರದಲ್ಲಿ ಸ್ಥಿರತ್ವ, ಉದ್ಯೋಗದಲ್ಲಿ ಸ್ಥಿರತ್ವ ಅಥವಾ ವೈಯಕ್ತಿಕ ಜೀವನದಲ್ಲಿ ಸ್ಥಿರತ್ವ ಅನ್ನೋದನ್ನು, ಕೆಲವೊಂದು ಆಸ್ತಿಗಳನ್ನು ಪರ್ಚೇಸ್ ಮಾಡುವುದಾಗಿರ್ಬೋದು, ಸ್ಥಿತಿವಂತರಾಗಿರಬಹುದು ಇಂತಹ ವ್ಯಕ್ತಿಗಳನ್ನು, ಮತ್ತು ಮಕ್ಕಳ ವಿಷಯಗಳಲ್ಲಿ ತುಂಬ ಸ್ಟ್ರಿಕ್ಟ್ ಒಂದು ಶಿಸ್ತುಯಿಂದ ಬೆಳೆಸ್ತಾ ಇರ್ತಾರೆ. ಆದ್ದರಿಂದ ಸ್ವಲ್ಪ ಡಿಸಿಪ್ಲಿನ್ ನೇಚರ್ ಅನ್ನೋದು ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಇವರಿಗಿರುವಂತಹ ಅಭ್ಯಾಸಗಳಾಗಿರ್ಬೋದು, ಅದು ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಸ್ಟ್ರೆಸ್ನ ಒತ್ತಡವನ್ನು ತಟ್ಕೊಳ್ಳೋದಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಮಾಡಿಕೊಂಡಿರುವಂತಹ ಸಣ್ಣ ಪುಟ್ಟ ಅಭ್ಯಾಸಗಳೇ ಇವರೇ ಆರೋಗ್ಯಕ್ಕೆ ತುಂಬ ಆತಂಕ, ಕುತ್ತನ್ನು ತರುತ್ತಾ ಇರುತ್ತೆ. ಮುಖ್ಯವಾಗಿ ಇವರಲ್ಲಿ ನಾವು ಡಯಾಬಿಟಿಕ್ಸ್ ಜಾಸ್ತಿ ನೋಡಬಹುದು. ಈ ರವಿ ಆಳ್ವಿಕೆಯಲ್ಲಿರೋದರಿಂದ ರಕ್ತದೋಷಗಳು ಅಂದರೆ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಕಿಡ್ನಿ, ಲಿವರ್ ಇತ್ಯಾದಿ ಅಂಗಗಳ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಮಾಡ್ತಾ ಇರುವಂತಹ ಅಭ್ಯಾಸಗಳು ಅಥವಾ ಕೆಟ್ಟ ವ್ಯಸನಗಳು ಏನಿದ್ರು ಅದಕ್ಕೆ ತುಂಬ ದೂರ ಇರೋದು ಉತ್ತಮವಾಗಿರುತ್ತೆ. ಮುಖ್ಯವಾಗಿ ನೀವು ಏನು ನಿಮ್ಮ ಜೀವನದಲ್ಲಿ ಈ ಲಕ್ಸುರಿ ಲೈಫ್ ಅಂತ ಅಂದರೆ ಒಂದು ವಿಲಾಸಮಯ ಜೀವನಕ್ಕೋಸ್ಕರ ನೀವು ಮಾಡುವಂತಹ ಖರ್ಚು ಅಪಾರವಾಗಿರುತ್ತೆ. ಅದೇ ರೀತಿ ನೀವು ಇನ್ ಕೇಸ್ ಏನಾದರೂ ಈ ಮಾಡುವಂತಹ ವಿಲಾಸಮಯ ಖರ್ಚುಗಳು, ಅನಾವಶ್ಯಕ ಖರ್ಚುಗಳು, ನಿಮ್ಮ ಶಕ್ತಿಗೆ ಮೀರಿ ಮಾಡುವಂತಹ ಖರ್ಚುಗಳು ಇನ್ ಕೇಸ್ ನೀವೇನಾದರೂ ಒಂದು ಹೂಡಿಕೆದಲ್ಲಿ, ಉಳಿತಾಯದಲ್ಲಿ, ಶೇರ್ ಮಾರ್ಕೆಟಿಂಗಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಅದ್ಭುತವಾಗಿರುವಂತಹ ಧನಯೋಗ ನಿಮ್ಮದಾಗಿರುತ್ತೆ ಪುಬ್ಬ ನಕ್ಷತ್ರದವರಿಗೆ. ಇನ್ನು ಮುಖ್ಯವಾಗಿ ದ್ವಿತೀಯ ಪಾದದಲ್ಲಿರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಇವರಿಗೆ ಆರೋಗ್ಯ ಸಮಸ್ಯೆಗಳನ್ನೋದು ಕಾಡ್ತಾ ಇರುತ್ತೆ. ಸ್ವಲ್ಪ ಶತ್ರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂದರೆ ಇವರಲ್ಲಿರುವಂತಹ ಆಪ್ತರೆ, ಕುಟುಂಬದಲ್ಲಿ ಮತ್ತು ಕುಟುಂಬ ವರ್ಗದಿಂದ ಬಂದಿರುವಂತಹ ಈ ಬಂಧು ವರ್ಗದಿಂದ ತುಂಬ ಶತ್ರುಗಳು ಇವರಿಗೆ ಕೆಲವೊಂದು ಆತಂಕಗಳನ್ನು ಅಥವಾ ಅಭಿವೃದ್ಧಿಯಲ್ಲಿ ಕೆಲವೊಂದು ಮನಸ್ತಾಪಗಳನ್ನು ನೀಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಅಂದರೆ ಬಂಧುಗಳೇ ಶತ್ರುಗಳ ರೂಪದಲ್ಲಿ ಇವರು ಅಂದರೆ ಲೀಡ್ ಮಾಡ್ತಾ ಇರುವಂತಹ ಒಂದು ಲೈಫ್ ಆಗಿರ್ಬೋದು. ಇವರಿಗೆ ಬರ್ತಾ ಇರುವಂತಹ ನೇಮ್, ಫೇಮು, ಅಪಪ್ರಚಾರ, ಅನಾಗತ್ಯ ಆರೋಪಗಳು ಮಾಡಿ ಇವರ ಗೌರವಕ್ಕೆ ಹಾನಿ ತರುವಂತಹ ಅವಕಾಶಗಳು ಇರುತ್ತೆ. ಮುಖ್ಯವಾಗಿ ಇನ್ ಕೇಸ್ ಏನಾದರೂ ಈ ಎರಡನೇ ಪಾದದಲ್ಲವರು ಏನಾದರೂ ಪೊಲಿಟಿಕಲ್ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ನಿಮಗೆ ಅದ್ಭುತವಾಗಿರುವಂತಹ ಯಶಸ್ಸು, ಜನಾಕರ್ಷಣೆ, ಅದ್ಭುತವಾಗಿರುವಂತಹ ಹುದ್ದೆಗಳನ್ನು ಪಡೆಯುವಂತಹ ಯೋಗ ನಿಮಗೆ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಪುಬ್ಬ ನಕ್ಷತ್ರದಲ್ಲಿ ಮದುವೆಯ ನಂತರ ಜೀವನ, ಮದುವೆಯ ಮುಂದೆ ಜೀವನ ಅಂತ ಒಂದು 2 ಟೈಪ್ಸ್ ಆಫ್ ಡೈಮೆನ್ಷನ್ ಆಗಿ ನಾವು ನೋಡಬೇಕಾಗುತ್ತೆ. ಮದುವೆ ನಂತರ ತುಂಬ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಬರುವಂತಹ ಸಂಗಾತಿಯ ಮುಖಾಂತರ ಅದೃಷ್ಟ ಒಲಿದು ಬರುತ್ತೆ. ಅವರು ಬಂದ ಮೇಲೆ ಜೀವನ ಅದ್ಭುತವಾಗಿರುವಂತಹ ಒಂದು ತಿರುವುಗಳನ್ನು, ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಯಾಕಂದರೆ ಈ ಆ್ಯಕ್ಟಿಂಗ್ ಫೀಲ್ಡಲ್ಲಿ ನಾವು ನೋಡೋದಾದರೆ ಮುಖ್ಯವಾಗಿ 70 ಇಯರ್ಸ್ 80 ಇಯರ್ಸ್ ಆದ್ರೂ ಕೂಡ ಇವರಲ್ಲಿರುವಂತಹ ಅದ್ಭುತವಾಗಿರುವಂತಹ ಕೌಶಲ್ಯ ಮತ್ತು ಇವರಲ್ಲಿರುವಂತಹ ಪ್ರತಿಭೆಯಿಂದ ಜನಾಕರ್ಷಣೆಯನ್ನು ಹೊಂದ್ತಾ ಇರ್ತಾರೆ.
ಇನ್ನು ಮುಖ್ಯವಾಗಿ ಸ್ತ್ರೀಯರಿಗೆ ಅವರಲ್ಲಿರುವಂತಹ ಇನ್ ಕೇಸ್ ಪುಬ್ಬ ನಕ್ಷತ್ರದಲ್ಲಿರುವಂತಹ ಸ್ತ್ರೀಯರಿಗೆ ಇವರಲ್ಲಿರುವಂತಹ ಕೋಪ, ಆವೇಶ, ಕ್ಷಣಿಕಾವೇಶದಲ್ಲಿ ಇರುವಂತಹ ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು ಏನಾಗುತ್ತೆ ಅಂದರೆ ಈ ಪ್ರೀತಿ ಪ್ರೇಮ ಪ್ರಕರಣಗಳನ್ನೋದು ಇವರಿಗೆ ಒಗ್ಗುವುದಿಲ್ಲ. ಆದಷ್ಟು ಬೇಗ ಅದರಲ್ಲಿಂದ ಹೊರಗಡೆ ಬರುವುದಕ್ಕೆ ಅಥವಾ ಮದುವೆಯಾದ ನಂತರ ಕೆಲವೊಂದು ಜನಕ್ಕೆ ಆ ಮದುವೆಯ ಬಂಧದಿಂದ ಹೊರಗಡೆ ಬರುವುದಕ್ಕೆ ಕೆಲವೊಂದು ಅವಕಾಶಗಳಿರುತ್ತೆ. ತುಂಬ ಸಂಯಮನದಿಂದ, ತಾಳ್ಮೆಯಿಂದ ಇವರನ್ನು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಸಂಬಂಧಗಳನ್ನು ಉಳಿಸ್ಕೋಬೇಕಾಗಿರುತ್ತೆ. ಇನ್ನು ದೋಷದ ಪಾದ ಅಂದರೆ ರವಿ ಕುಜರ ಕಾಂಬಿನೇಷನ್ ಇರುವುದರಿಂದ 4ನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಇವರಿಗೆ ವೃಶ್ಚಿಕ ನವಾಂಶ, ವೃಶ್ಚಿಕ ರಾಶ್ಯಾಧಿಪತಿ ಕುಜ ಆಗಿರೋದ್ರಿಂದ ರವಿ ಕುಜ ಇವರಿಬ್ಬರೂ ಬೆಂಕಿನೇ, ಒಬ್ಬರು ಹೋರಾಟ ಒಬ್ಬರು ಬೆಂಕಿ ಆಗಿರೋದ್ರಿಂದ ಸ್ವಲ್ಪ ಆವೇಶವು, ಕೋಪವು ಅನರ್ಥಗಳಿಗೆ ದಾರಿ ಮಾಡಿಕೊಡ್ತಾ ಇರುತ್ತೆ. ಇವರಲ್ಲಿರುವಂತಹ ಓವರ್ ಎಕ್ಸೈಟ್ಮೆಂಟ್ ಏನಿರುತ್ತೋ ಆ ಓವರ್ ಎಕ್ಸೈಟ್ಮೆಂಟ್ ಮುಖಾಂತರ ಏನಾಗುತ್ತೆ ಅಂದರೆ ಬಂದಿರುವಂತಹ ಅವಕಾಶಗಳನ್ನು ಕೈ ಜಾರಿಸ್ಕೊಳ್ತಾರೆ, ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಅದ್ಭುತವಾಗಿರುವಂಥ ಅವಕಾಶಗಳು ಬರ್ತಾ ಇರುತ್ತೆ, ಬಟ್ ಓವರ್ ಎಕ್ಸೈಟ್ಮೆಂಟ್, ಓವರ್ ಕಾನ್ಫಿಡೆನ್ಸ್ ಇತ್ಯಾದಿ ವಿಷಯಗಳಿಂದ ಈ ಅವಕಾಶಗಳಿಗೆ ದೂರ ಆಗ್ತಾರೆ. ಇನ್ನು ಬಡಭಾಗ್ನಿ ರೀತಿಯಲ್ಲಿ ಕೆಲವೊಂದು ಈ ಸೋಲನ್ನು ಒಪ್ಕೊಳ್ಳೋದಿಲ್ಲ, ಗೆಲುವು ಸಾಧಿಸೋರನ್ನ ನೋಡಿದರೆ ಅಥವಾ ಇವರಿಗೆ ಪ್ರತ್ಯರ್ಥಿಗಳಾಗಿ ಯಾರಾದರೂ ನಿಂತು ಗೆದ್ದರೆ ಇವರ ವಿರುದ್ಧವಾಗಿ ಕೆಂಡ ಕಾರಿದಂತೆ ಅಂದರೆ ಒಂದು ಕೆಂಡಾಮಂಡಲವಾಗಿ ತುಂಬ ಆವೇಶಕ್ಕೆ ಇವರು ಕೆಲವೊಂದು ನಿರ್ಧಾರಗಳು ತಗೊಳ್ತಾ ಇರ್ತಾರೆ. ಸೊ ಈ ವಿಷಯಗಳಿಂದ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಯಾರಾದರೂ ಒಂದು ಮಾತಂದರೆ ಸಾಕು, ಅಷ್ಟೇ ಮುಗೀತು. ಆ ಒಂದು ಬಡಭಾಗ್ನಿ ಯಾವ ರೀತಿ ಒಂದು ಅಗ್ನಿ ಪರ್ವತ ಬ್ಲಾಸ್ಟ್ ಆಗುತ್ತೋ ಆ ರೀತಿ ಇವರು ತಮ್ಮಲ್ಲಿರುವಂಥ ಆ ಫೈರ್ ಏನಿರುತ್ತೋ ಅದನ್ನು ತೋರಿಸ್ತಾ ಇರ್ತಾರೆ. ಮುಖ್ಯವಾಗಿ ಶತ್ರುಗಳಿಗೆ ಒಂದು ಧೀಟಾಗಿರುವಂತಹ ಸಮಾಧಾನ ಹೇಳುವರು ಈ 4ನೇ ಪಾದದವರು. ಮುಖ್ಯವಾಗಿ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ಮಿ, ನೇವಿ ಅಥವಾ ಈ ರಕ್ಷಣಾ ಸಾಯುಧ ಪಡೆಗಳಾಗಿರಬಹುದು ಇತ್ಯಾದಿ ವಿಷಯಗಳಲ್ಲಿ ಅದ್ಭುತವಾಗಿ ತಮ್ಮ ಅಧಿಕಾರವನ್ನು ಮತ್ತು ಕೆಲವೊಂದು ವಿಷಯಗಳಿಂದ ಅದ್ಭುತವಾಗಿರುವಂತಹ ಯಶಸ್ಸನ್ನು ಕಾಣ್ತಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪುಬ್ಬ ನಕ್ಷತ್ರದವರು ಎಷ್ಟು ಸಾಲದಿಂದ ದೂರ ಇದ್ದರೆ ಅಷ್ಟು ಒಳ್ಳೆಯದು. ಸಾಲದಿಂದ ವಿಮುಕ್ತರಾಗಬಹುದು, ಆದರೆ ಸಾಲಕ್ಕೆ ಕೆಲವೊಂದು ಸಮಯದಲ್ಲಿ ಏನಾಗುತ್ತಂದರೆ ಸಾಲ ತೀರಿಸೋದಕ್ಕೆ ಜೀವನ ಪರ್ಯಂತವೂ ಕಷ್ಟಪಡಬೇಕಾಗಿರುತ್ತೆ. ಇವರು ಸಾಲ ಮಾಡೋದೇ ಬೇಡ ಅನ್ನುವ ರೀತಿಯಲ್ಲಿ ಕೆಲವೊಂದು ಜನಕ್ಕೆ ನೀತಿ ಪಾಠಗಳನ್ನು ಹೇಳ್ತಾ ಇರ್ತಾರೆ, ಬಿಕಾಸ್ ತಮ್ಮ ಸ್ವಯಂ ಅನುಭವದಿಂದ. ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಬೇಕು ಅಂದರೆ ಅದು ಪುಬ್ಬ ನಕ್ಷತ್ರದವರಲ್ಲಿ ಅದ್ಭುತವಾಗಿರುವಂತಹ ಕೆಲವೊಂದು ಲಕ್ಷಣಗಳಿರುತ್ತೆ. ಸ್ವಲ್ಪ ರೋಷ, ಕ್ರೋಧ ಜಾಸ್ತಿ ಇರುತ್ತೆ. ಯಾರಾದರೂ ಒಂದು ಮಾತಂದರೆ ಒಂದು 5-6 ದಿನದವರೆಗೂ ಮಾತಾಡೋದೇ ಇಲ್ಲ. ಒಂದು ಪ್ರೀತಿಯಿಂದ ಇವ್ರನ್ನೇನಾದರೂ ಸ್ವಲ್ಪ ಅಪ್ರಿಷಿಯೇಷನ್ ಹೊಗಳಿದ್ರೆ ಆ ಐಸ್ ಕ್ರೀಮ್ ಥರ ಮೆಲ್ಟ್ ಆಗಿಬಿಡ್ತಾರೆ. ಭಾವೋದ್ವೇಗ ವಿಷಯಗಳಿಗೆ ಬಂದರೆ ಕಣ್ಣಲ್ಲಿ ನೀರು ತರ್ತಾ ಇರ್ತಾರೆ. ಸೊ ಈ ರೀತಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲ ವಿಧವಾಗಿರುವಂತಹ ಈ ನವರಸಗಳು ಏನಿರುತ್ತೋ ಅದೆಲ್ಲವೂ ಕೂಡ ಇವರಲ್ಲಿ ನಾವು ಕಾಣಬಹುದು. ಆದ್ದರಿಂದ ಮುಖ್ಯವಾಗಿ ಇವರು ತಮ್ಮ ಮನಸ್ಸನ್ನು ಇದಕ್ಕೋಸ್ಕರ ಅಂದರೆ ಶಾಂತವಾಗಿ ಇಟ್ಕೊಳ್ಳೋಕ್ಕೋಸ್ಕರ ಆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕರಂಗಲಿ ಮಾಲೆಯನ್ನು ಧರಿಸಿದರೆ ಅದ್ಭುತವಾಗಿರುತ್ತೆ. ಕರಂಗಲಿ ಮಾಲೆಯ ಧಾರಣೆಯಿಂದ ಕೆಲವೊಂದು ವಿಷಯಗಳಲ್ಲಿ ಇವರು ಶಾಂತವಾಗಿರೋದಕ್ಕೆ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡುವುದರಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪ್ರತಿ ಮಂಗಳವಾರದಿಂದ ತುಂಬ ನಿಷ್ಠೆಯಿಂದ ಈ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡಿ 11 ಪ್ರದಕ್ಷಿಣೆಗಳು ಮಾಡುವುದರಿಂದ ಇವರಿಗೆ ಜೀವನದಲ್ಲಿ ಸಕ್ಸಸ್ ಬೇಕು ಅಂದರೆ ಈ ಹವಳ ಅಂತ ಹೇಳ್ತೀವಲ್ಲ, ಈ ಹವಳವನ್ನು ರಿಂಗಲ್ಲಿ ಧರಿಸುವುದರಿಂದ ಇವರಿಗೆ ಅದೃಷ್ಟ ಅನ್ನೋದು ಕೂಡಿ ಬರ್ತಾ ಇರುತ್ತೆ. ನೋಡಿದಿರಲ್ಲ ವೀಕ್ಷಕರೇ, ಈ ವಿಶೇಷತೆ ಹೊಂದಿರುವಂತಹ ಈ ಪುಬ್ಬ ರಾಶಿಯ ನಕ್ಷತ್ರ ನಿಮ್ಮೆಲ್ಲರಿಗೂ ಈ ವಿಷಯಗಳು ಅರ್ಥವಾಗಿರುತ್ತೆ ಮತ್ತು ಇದು ಅನ್ವಯವಾಗಿರುತ್ತೆ ಅಂತ ಭಾವಿಸುತ್ತಿದ್ದೇನೆ. ನಿಮ್ಮ ಸದಾ ಇದೇ ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಕೋರುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.